ಯಾಕೋ ಇತ್ತೀಚೆಗೆ ಈ ಬೀದಿ ನಾಯಿಗಳ ದಾಳಿ ಪದೇ ಪದೇ ಆಗ್ತಾ ಇದೆ. ಇದೀಗ 2 ವರ್ಷದ ಪಾಪದ ಕಂದಮ್ಮನ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ ಅಂತೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಋತ್ವಿಕಾ ಪಾರಾಗಿದ್ದಾಳೆ. ಪುಟ್ಟ ಬಾಲಕಿ ಋತ್ವಿಕಾ 2 ವರ್ಷ ಅಷ್ಟೇ ಪಾಪ. ಅವಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಚಿಕ್ಕೋಡಿ ಪಟ್ಟಣದ ವೆಂಕಟೇಶ್ವರದಲ್ಲಿ ನಡೆದ ಘಟನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಂತಹ ಘಟನೆ. 2 ವರ್ಷದ ಋತ್ವಿಕಾ ಎಂಬ ಮಗುವಿನ ಮೇಲೆ ದಾಳಿಯಾಗಿದೆಯಂತೆ. ಪಾಪ ಮಗು ಅದೆಷ್ಟು ಕಷ್ಟಪಟ್ಟಿರಬೇಕು ಅಂತ. ಆ ನಾಯಿಯನ್ನ ಆ ಭಾಗದ ಸಾರ್ವಜನಿಕರ ಹತ್ರ ನಾನು ಮನವಿಯನ್ನು ಮಾಡ್ಕೊಡ್ತಿದ್ದೀನಿ. ದಯವಿಟ್ಟು ಆ ನಾಯಿನ ಹಿಡಿರಿ. ಆ ನಾಯಿಗೇನೂ ನೋವು ಮಾಡಬೇಡಿ. ಆ ನಾಯಿನ ಹಂಗೇ ತಕೊಂಡು ಬಂದು ಈ ಪ್ರಾಣಿ ಪ್ರಿಯರು, ಪ್ರಾಣಿ ಹೋರಾಟಗಾರರಿದ್ದಾರಲ್ಲ, ಅವ್ರ ಮನೆ ಹಾಲಲ್ಲಿ ಬಿಟ್ಬಿಟ್ಟು ಬನ್ನಿ. ಆಗ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಕಳೆದ ಬಾರಿ ಇದೇ ನಾಯಿಗಳಿಗೆ ಸಂತಾನಹರಣ ಮತ್ತು ಆ ನಾಯಿಗಳನ್ನು ತಗೊಂಡು ಹೋಗಿ ಮತ್ತೊಂದು ಜಾಗದಲ್ಲಿ ಸಾಕೋದು, ಇಂತಹ ಕಾನೂನುಗಳನ್ನು ಸುಪ್ರೀಂ ಕೋರ್ಟ್ ತರೋಕೆ ಬಂದಾಗ ಇವರೆಲ್ಲರೂ ರಸ್ತೆಗಿಳಿದು ಪ್ರತಿಭಟನೆ ಮಾಡಿಬಿಟ್ರು. ಏನ್ರಿ ನಾಯಿಗಳಿಗೆ ಸ್ವಾತಂತ್ರ್ಯ ಇಲ್ವಾ, ಹಂಗೆ ಹಿಂಗೆ ಅಂತೇಳಿ. ಈಗ ಉತ್ತರ ಕೊಡಿ. ಆ ಮಗುವಿಗೆ ನೋಡಿ ಕೆನ್ನೆ ಕಚ್ಚಿದೆ. ಹೆಣ್ಣು ಮಗು, ಬಾಳಿ ಬದುಕಬೇಕಾದ ಮಗು. ಆ ಮಾರ್ಕ್ ಹಂಗೆ ಉಳಿಯುತ್ತೆ. ಯಾರು ಆ ಮಗುವಿಗೆ ಆ ಜೀವನ ಪರ್ಯಂತಿನ ನೋವು ತಿನ್ಬೇಕಲ್ಲ, ಆ ಮಾರ್ಕನ್ನ, ಕಲೆಯನ್ನ, ಆ ನೋವಿ ಪರಿಹಾರ ಯಾರು ಕೊಡ್ತಾರೆ? ಈ ಪ್ರಾಣಿ ಪ್ರಿಯರು ಕೊಡ್ತಾರಾ? ಇಲ್ಲ. ಅವ್ರ ಮನೇಲಿ ಮಾತ್ರ, ಅವ್ರ ಮನೆಗೆ ಹೋಗಿ ನೋಡಿದ್ರೆ ಯಾವುದು ಸಾವಿರಾರು ರೂಪಾಯಿ ಕೊಟ್ಟು ಪಮೇರಿಯನ್ ನಾಯಿ ಮರಿಯೋ, ರೋಟ್ವೆಲ್ಲರೋ, ಪಿಟ್ಬುಲ್ಲೋ ಇಂಥ ನಾಯಿ ಮರಿಗಳನ್ನ ಸಾಕಿರ್ತಾರೆ. ಬೀದಿ ನಾಯಿಗಳಿಗೆ ಬಂದು 1-2 ಬಿಸ್ಕೆಟ್ ಹಾಕಿದ ಕೂಡಲೇ ತಾವು ದೊಡ್ಡ ಪ್ರಾಣಿ ಪ್ರಿಯರಾಗ್ಬಿಡ್ತಾರೆ ಅವರು. ಪಾಪ 2 ವರ್ಷದ ಮಗುವಿಗೆ ನಾಯಿ ಕಚ್ಚಿದೆ. ಆ ಮಗುಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. 2 ವರ್ಷದ ಮಗು. ಆ ಮಗು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕಿರ್ಚಾಡಿದೆ. ಆ ನಾಯಿ ಎಲ್ಲರೂ ಕರ್ಕೊಂಡು ಹೋಗಿ ಮಗುವನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಹುಶಃ ಪ್ರಾಣಾಪಾಯದಿಂದ ಪಾರಾಗಿದೆ. ಇದೇ ಕೆನ್ನೆಗೆ ಕಚ್ಚೋದು ಸ್ವಲ್ಪ ಕೆಳಗಡೆ ಕತ್ತಿಗೆ ಕಚ್ಚಿದ್ದಿದ್ರೆ ಏನಾಗ್ತಿತ್ತು? ಒಮ್ಮೆ ಯೋಚನೆ ಮಾಡಿ. ಕತ್ತಿ ಕಚ್ಚಿದ್ದಿದ್ರೆ ಏನಾಗ್ತಿತ್ತು? ವಿಪರೀತವಾಗಿ ನಾಯಿಗಳು ಹಾವಳಿ ಇವತ್ತು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ. ಸೊ ಇದೆಲ್ಲದನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಕಾನೂನು ತರಕ್ಕೆ ಹೊರಟಾಗ ಇದರ ವಿರುದ್ಧವಾಗಿ ಪ್ರಾಣಿ ಪ್ರಿಯರು ಹೋರಾಟವನ್ನು ಮಾಡ್ತಾರೆ. ಹೋರಾಟದಲ್ಲಿ ಮಾತ್ರ ಅವರೆಲ್ಲ ನಾಯಿಗಳನ್ನು ತಗೊಂಡೋಗಿ ಸಾಕಿ ಅಂದರೆ ಇವ್ರು ಯಾರ ಹತ್ರನೂ ಆಗಲ್ಲ.